ಈ ಮತ್ತು ಎಫ್ ಅಕ್ಷರದ ಸ್ವಭಾವ ಹೇಗಿರುತ್ತೆ ಅಂತ ಈ ಒಂದು ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಮೊದಲನೇ ಅಕ್ಷರ ಈ ಅಕ್ಷರದವರು ಸ್ವಭಾವ ಹೇಗಿರುತ್ತೆ ಅಂತಂದರೆ, ಇವರು ಒಳ್ಳೆಯ ಟ್ಯಾಲೆಂಟ್ ಇರತಕ್ಕಂಥ ವ್ಯಕ್ತಿಗಳು ಇವರಾಗಿರ್ತಾರೆ. ಹೊಸ ಆಲೋಚನೆಗಳು ಇವ್ರ ಹತ್ರ ಇರುತ್ತೆ. ಹೊಸ ಪ್ರಯತ್ನ ಮಾಡ್ತಕ್ಕಂಥದ್ದು, ಹೊಸದಾಗಿ ಯೋಚನೆ ಮಾಡ್ತಕ್ಕಂಥದ್ದು, ಹೊಸದಾಗಿ ಬಿಸ್ನೆಸ್ ಮಾಡ್ತಕ್ಕಂಥ ವಿಚಾರಗಳು ಇವ್ರ ಸ್ವಭಾವ ಆಗಿರುತ್ತೆ. ಇವ್ರದ್ದು ಸ್ವಲ್ಪ ಮೈನಸ್ ಪಾಯಿಂಟು ಅಂತಂತಂದರೆ, ಇವರು ಆಲೋಚನೆಗಳಲ್ಲಿ ಸ್ವಲ್ಪ ಬದಲಾವಣೆಗಳು ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ. ಸ್ವಲ್ಪ ಸೋಲು ಗೆಲುವು ಇದ್ದೇ ಇರುತ್ತೆ. ಬಟ್ ಇವರು ಮಾತ್ರ ಯಾವುದೇ ಕಾರಣಕ್ಕೂ ಧೈರ್ಯ ಮಾತ್ರ ಬಿಟ್ಟು ಕೊಡೋದಿಲ್ಲ. ಓಪನ್ ಇದ್ದೇ ಇರುತ್ತೆ ಇವ್ರ ಹತ್ರ. ಇದು ಏನು ಆದರೂ ಪರವಾಗಿಲ್ಲ, ನಾನು ಮುಂದುವರಿತೀನಿ ಅನ್ನೋ ಒಂದು ಛಲ ಅವ್ರ ಹತ್ರ ಇರುತ್ತೆ. ಅದು ಅವರಿಗೆ ಮುಂದೆ ತಗೊಂಡೋಗುತ್ತೆ ಅಂತ ಹೇಳ್ಬೋದು. ಹಾಗೆ ಎಫ್ ಅಕ್ಷರದವರು ಅಂತಂದರೆ, ಇವರು ಟೈಮ್ ಕೊಡೋದೇ ಫ್ಯಾಮ್ಲಿಗೋಸ್ಕರ. ಫ್ಯಾಮ್ಲಿ ಹಾಗೆ ಸ್ನೇಹಿತರಿಗೋಸ್ಕರ ತುಂಬ ಟೈಮ್ ಕೊಡ್ತಾರೆ. ಹಾಗೆ ಇವ್ರ ಹತ್ರ ಒಂದು ಸ್ವಭಾವ ಹೇಗಿರುತ್ತೆ ಅಂತಂದರೆ, ತ್ಯಾಗಮಯ ಆಗಿರ್ತಕ್ಕಂಥ ವ್ಯಕ್ತಿಗಳು ಇವರಾಗಿರ್ತಾರೆ. ಫ್ರೆಂಡ್ಸಿಗಾಗಿರ್ಬೋದು, ಹಾಗೆ ಇನ್ನೊಬ್ಬರ ಸಂತೋಷದಲ್ಲಿ ಇವರು ಇರ್ತಕ್ಕಂಥ ವ್ಯಕ್ತಿ ಯಾರನ್ನೋದ್ರು ಅಂತಂದರೆ ಅದು ಎಫ್ ಅಕ್ಷರದವರು. ಇವರಿಗೆ ದೇವರ ಕೃಪೆ ಹಾಗೂ ಇತರರ ಪ್ರೀತಿನೇ ಇವ್ರ ಹತ್ರ ಇರುತ್ತೆ. ಹಾಗಾಗಿ ಇವರ ಸ್ವಭಾವ ಹೀಗಿರುತ್ತೆ. ಹಾಗೆ ಈ ಮತ್ತು ಎಫ್ ಅಕ್ಷರದವ್ರದ್ದು ಆಗಿರುತ್ತೆ. ನಿಮಗೇನು ಅನಿಸುತ್ತೆ ಕಮೆಂಟ್ ಮಾಡಿ. ಇದೇ ರೀತಿ ವಿಡಿಯೋಗಾಗಿ ಫಾಲೋ ಮಾಡಿ. ಎಲ್ಲರಿಗೆ ಒಳ್ಳೆಯದಾಗಲಿ. ಶುಭ.